ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಪ್ರೋಮೋ ರಿಲೀಸ್ ಮಾಡಿದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ, ಅದೇ ರೀತಿ ಜಿಯೋ ಹಾಟ್‌ಸ್ಟಾರ್. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಈ ಪ್ರೋಮೋ ನೋಡಿದಂತಹ ನಮ್ಮ ಕನ್ನಡಿಗರು ಹೇಳ್ತಾ ಇರೋ ಮಾತೇನ್ ಗೊತ್ತಾ? ಸೂಪರ್ ಗುರು, ಚಿಂದಿ ಚಿತ್ರಾನ್ನ ಬೋಂದಿ ಮಸಾಲನ ಸೂಪರ್ ಆಗಿದೆ ಪ್ರೋಮೋ ಅಂತ ಹೇಳ್ತಾ ಇದಾರೆ. ಪ್ರೋಮೋ ಮಾತ್ರ ಎಕ್ಸ್ಟ್ರಾಡಿನರಿ ಗುರು. ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋ ಹೇಗಿದೆ ಅಂದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಎಂಬ ಒಂದು ಫ್ಲೈಟ್ ಅಲ್ಲಿ ಸಾರಥ್ಯ ವಹಿಸಿರುವಂತಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಪೈಲಟ್ ಆಗಿ ಕೂತು ಅವ್ರು ಹೇಳ್ತಿರುವ ವಿಷಯ ಏನು ಗೊತ್ತಾ? ಜರ್ನಿ ನಿಮ್ದು, ಲ್ಯಾಂಡಿಂಗು ಟೇಕಪ್ ಆಯ್ತಾ ಪ್ರೇಕ್ಷಕರು ನಿಮ್ಮನ್ನ ಲ್ಯಾಂಡಿಂಗ್ ಮಾಡ್ಬೇಕಾ ಟೇಕಪ್ ಮಾಡ್ಬೇಕಾ ನಿಮ್ಮನ್ನ ಮನೆ ಕಳಿಸ್ಬೇಕಾ ಅವರು ನೋಡ್ಕೊಂತಾರೆ. ನಿಮ್ಮ ಈ ಜರ್ನಿಯಲ್ಲಿ ನೀವು ಬರೀ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಿಗ್ ಬಾಸ್ ಮನೆಗ್ ಬರೋದಷ್ಟೇ ನಿಮ್ ಕೆಲ್ಸ. ಮುಂದಿಂದೆಲ್ಲ ನಾವು ನೋಡ್ಕೊಂತೀವಿ. ನೀವು ಜಸ್ಟ್ ಬಂದ್ ಗೇಮ್ ಆಡಿ, ಮುಂದಿಂದೆಲ್ಲ ನಾವು ನೋಡ್ಕೊಂತೀವಿ. ನಿಜವಾಗ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆ ಪೈಲಟ್ ಡ್ರೆಸ್ ಅಲ್ಲಿ ಅಂದ್ರೆ ಬ್ಲಾಕ್ ಶೂಟ್ ಹಾಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅನ್ನೋ ಒಂದು ಬ್ಯಾಡ್ಜ್ ಹಾಕೊಂಡು ಆ ಪೈಲಟ್ ಜಾಗದಲ್ಲಿ ಅವರು ಆಯ್ತಾ ಹೆಡ್ಫೋನ್ ಹಾಕೊಂಡು ಕುತ್ಕೊಂಡು ಅದೇ ತಕ್ಷಣ ನಮ್ಮ ಬಿಗ್ ಬಾಸ್ ಅವರು ಕಿಚ್ಚ ವೆಲ್ಕಮ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅನ್ನೋದು ಎಲ್ಲವೂ ಕೂಡ ಮಾಸ್ ಆಗಿದೆ ಗುರು. ನೆಕ್ಸ್ಟ್ ಲೆವೆಲ್ ಮಾಸ್ ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಕಾನ್ಸೆಪ್ಟೇ ಏನೋ ನನಗೆ ಸಖತ್ತಾಗಿರೋ ರೀತಿ ಕಾಣ್ತಾ ಇದೆ. ಈ ಫ್ಲೈಟ್ ನ ನೋಡಿದಾಗ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆ ಫ್ಲೈಟ್ ರೂಪದಲ್ಲಿ ಡಿಸೈನ್ ಆಗಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ನ ಬಿಗ್ ಬಾಸ್ ಮನೆ ಫ್ಲೈಟ್ ತರ ಏನಾದ್ರು ಡಿಸೈನ್ ಆಗಿದೆ ಅಂತ ನನಗೆ ಯಾಕೆ ಅನಿಸ್ತಾ ಇದೆ ಅಂತಂದ್ರೆ, ಹಿಂದಿ ಬಿಗ್ ಬಾಸ್ ಅಲ್ಲಿ ಒಂದು ಸಾರಿ ಬಿಗ್ ಬಾಸ್ ಮನೆಯನ್ನ ಸೇಮ್ ಫ್ಲೈಟ್ ತರ ಮಾಡಿದ್ರು. ಸೇಮ್ ಫ್ಲೈಟ್ ತರ ತುಂಬಾ ಚೆನ್ನಾಗಿತ್ತದು. ಸೇಮ್ ಫ್ಲೈಟ್ ತರ ಆಯ್ತಾ, ಇದು ಎಂತದು ಸ್ಟೋರ್ ರೂಮ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಹಾಲು, ಕಿಚನ್ ಎಲ್ಲ ಸೇಮ್ ಒಂಥರ ಫ್ಲೈಟ್ ತರ ಮಾಡಿದ್ರು. ಈಗ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಈ ಫ್ಲೈಟ್ ಪ್ರೋಮೋ ನೋಡಿದಾಗ ಈ ಫ್ಲೈಟಿನ ಸಾರಥಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಎಂಬ ಫ್ಲೈಟಿನ ಸಾರಥಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು. ಬರುವಂತಹ ಕಂಟೆಸ್ಟೆಂಟ್ಗಳ ಜರ್ನಿ ನಮ್ಮ ಕರ್ನಾಟಕ ಜನರ ಕೈಲಿದೆ. ಅವ್ರು ಎಷ್ಟು ದಿನ ಜರ್ನಿ ಮಾಡ್ಬೇಕು, ಎಷ್ಟು ದಿನ ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ, ಯಾರು ಹೋಗ್ಬೇಕು, ಯಾರು ವಿನ್ ಆಗ್ಬೇಕು, ಯಾರಿಗೆ ಓಟ್ ಹಾಕ್ಬೇಕು, ಎಲ್ಲ ನಮ್ಮ ಕನ್ನಡ ಜನತೆ ಡಿಸೈಡ್ ಮಾಡುತ್ತೆ. ನಿಜವಾಗ್ಲೂ ಈ ಪ್ರೋಮೋ ನಿಜವಾಗ್ಲೂ ಕೂಡ ಏನು ವೆರೈಟಿ ಆಗಿದೆ. ಸ್ವಲ್ಪ ಇಂಟ್ ಕೊಡ್ತಿದೆ ಅಂತೀನಿ ನಾನು, ಯಾಕೆಂದ್ರೆ ತುಂಬಾ ಇಂಟ್ ಕೊಡ್ತಾ ಇದೆ. ಅಂದ್ರೆ ಮುಖವಾಡ ಹಾಕೊಂಡಿರೋರ ಮುಖವಾಡನ ಕಳಚೋದೇನೆ ನಮ್ ಕೆಲ್ಸ ಅನ್ನೋದನ್ನ ಸುದೀಪ್ ಸರ್ ಅವರು ಏನೋ ಒಂದು ಇಂಟ್ ಕೊಟ್ಟು ಹೇಳ್ತಾ ಇದಾರೆ. ಅಂದ್ರೆ ನೀವ್ ಎಷ್ಟೇ ಮುಖವಾಡ ಹಾಕೊಂಡಿದ್ರು ನಮ್ಮ ಹತ್ರ ನಡೆಯಲ್ಲ, ನಿಮ್ ಮುಖವಾಡನ ನಾವು ಬಿಚ್ಚಿಸ್ತೀವಿ ಅನ್ನೋದು ಹೇಳ್ತಾ ಇದಾರೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಜರ್ನಿ ಮಾಡಕ್ಕೆ ಬರೋದಷ್ಟೇ ನಿಮ್ ಕೆಲ್ಸ. ನಿಮ್ಮ ಜರ್ನಿನ ಪರಿಪೂರ್ಣ ಮಾಡೋದು ಆಯ್ತಾ ನಮ್ಮ ಪ್ರೇಕ್ಷಕರ ಕೆಲಸ ಅನ್ನೋದನ್ನ ಓಪನ್ ಆಗಿ ಹೇಳ್ತಾ ಇದೆ. ಇಲ್ಲಿ ಸುದೀಪ್ ಅವರು ಹೇಳ್ತಾ ಇರೋ ರೀತಿ ಈ ಟೇಕಪ್, ಈ ಲ್ಯಾಂಡಿಂಗು ಆಯ್ತಾ, ಇದೆಲ್ಲವೂ ಕೂಡ ಏನೋ ಒಂದು ಇಂಟ್ ಕೊಡ್ತಾ ಇದೆ. ಅದರ ಒಟ್ಟಿಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋದಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸೆಪ್ಟೆಂಬರ್ 6ನೇ ತಾರೀಕು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ನಿಮಗೆ 1 ಮಂತ್ ಬ್ಯಾಕೇ ಹೇಳಿದ್ದೆ. ಅಂದ್ರೆ 7 ಲ್ಯಾಂಗ್ವೇಜ್ ಅಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು ಬಿಗ್ ಬಾಸ್ ಲಾಂಚ್ ಆಗ್ತಾ ಇದೆ ಅಂತ 1 ಮಂತ್ ಬ್ಯಾಕೇ ಹೇಳಿದ್ದೆ. ನಮ್ದೇನಿದ್ರು ವಿಷಯ ಬೇಗ ಅಪ್ಡೇಟ್ ತಗೊಂಡು ನಿಮ್ ಮುಂದೆ ತರ್ತಾ ಇರ್ತೀವಿ. ನಿಜವಾಗ್ಲೂ ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಸುದೀಪ್ ಸರ್ ಅವರೇ ಹೇಳೋ ರೀತಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಸಮಥಿಂಗ್ ಸ್ಪೆಷಲ್ ಇದೆ ಅನ್ನೋದಂತೂ ನಿಜ. ಸಮಥಿಂಗ್ ಸ್ಪೆಷಲ್ ಇದೆ. ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಬಿಗ್ ಬಾಸ್ 12 ನ ಆಯ್ತಾ ಏನು ರೀಚ್ ಮಾಡಕ್ಕಾಗಲ್ಲ, ಬಿಗ್ ಬಾಸ್ 12 ಸೂಪರ್, ಬಿಗ್ ಬಾಸ್ ಕನ್ನಡ ಸೀಸನ್ 13 ಫ್ಲಾಪ್, ಅದು ಇದು ಅಂತ ಬರ್ಕೊಳ್ಳಿ. ಇವತ್ತು ಬರ್ದಿಟ್ಕೊಳ್ಳಿ ಕ್ಯಾಲೆಂಡರ್ ಅಲ್ಲಿ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೀರಿಸ್ಲಿಲ್ಲ ಅಂದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊಂತೀನಿ. ಸೂಪರ್ ಆಗಿರುತ್ತೆ. ಹೊಸ ಕಾನ್ಸೆಪ್ಟು, ಕಾಮನ್ ಮ್ಯಾನ್ಸ್ ಅಂಡ್ ಸೆಲೆಬ್ರಿಟಿಗಳಲ್ಲಿ ಏನ್ ವಿಶೇಷ ಗೊತ್ತಾ? ಅದು ನೀವು ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. 12 ಸೀಸನ್ ಬಿಗ್ ಬಾಸ್ ಗೆ ಬರಲ್ಲ ಅಂದಂತ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಗೆ ಹೋದ್ರೆ ನಾವು ಕೆಟ್ಟದಾಗಿ ನಮ್ಮನ್ನ ಪ್ರತಿಬಿಂಬಿಸ್ತಾರೆ, ಬಿಗ್ ಬಾಸ್ ಒಂದು ಆಯ್ತಾ ಸ್ಕ್ರಿಪ್ಟೆಡ್ ಶೋ, ನಾವು ಬಿಗ್ ಬಾಸ್ ಬರೋದೇ ಇಲ್ಲ, ಕೋಟಿ ಕೊಟ್ಟರು ಬಿಗ್ ಬಾಸ್ ಬರಲ್ಲ ಅಂದವರೆಲ್ಲ ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದಾರೆ. ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಿಜವಾಗ್ಲೂ ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಮ ಪೈಸಾ ಉಸುಲ್ ಅಂತ ಹೇಳ್ತೀನಿ. ನಿಜವಾಗ್ಲೂ ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ ಬಿಗ್ ಬಾಸ್ ಕನ್ನಡ ಸೀಸನ್ 13 ನ. ಕಿಚ್ಚ ಸುದೀಪ್ ಸರ್ ಅವರ ಈ ಪ್ರೋಮೋ ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ. ಅದೇ ರೀತಿ
ಫ್ಲೈಟ್ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಫ್ಲೈಟ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋ ಹೇಗಿತ್ತು ನನಗೆ ಕಮೆಂಟ್ ಮಾಡಿ. ಸೆಪ್ಟೆಂಬರ್ 6ನೇ ತಾರೀಕು ಹಿಂಗನ್ನದ್ರಲ್ಲಿ ಬರುತ್ತೆ. ನಾವು ನೀವು ಸತತ 3.5 ತಿಂಗಳು ನಿಮ್ಮ ಜರ್ನಿ ಹೀಗೆ ನಡೀತಾ ಇರ್ಲಿ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಓಕೆ, ಬಿಗ್ ಬಾಸ್ ಪ್ರೋಮೋ ಏನೋ ಬಂತು. ಪ್ರೋಮೋದಲ್ಲಿ ಕಮೆಂಟ್ ಹಾಕಿರುವಂತಹ ನಮ್ಮ ಫ್ಯಾನ್ಸ್ಗಳು, ಬಿಗ್ ಬಾಸ್ ಫ್ಯಾನ್ಸ್ಗಳು ಏನೇನು ಹೇಳಿದ್ದಾರೆ ನೋಡೋಣವಾ. ಬಿಗ್ ಬಾಸ್ ಪ್ರೋಮೋ ಎಷ್ಟು ಮುಖ್ಯನೋ, ಬಿಗ್ ಬಾಸ್ ಎಪಿಸೋಡ್ ಎಷ್ಟು ಮುಖ್ಯನೋ, ಬಿಗ್ ಬಾಸ್ ಪ್ರೋಮೋ ಕೆಳಗಡೆ ಬರುವಂತಹ ಕಮೆಂಟು ಅಷ್ಟೇ ಮುಖ್ಯ. ಯಾಕೆ ಅಂದ್ರೆ ಬಿಗ್ ಬಾಸ್ ಟೀಮು ಪ್ರೋಮೋದಲ್ಲಿ ನೋಡಿ, ಕಮೆಂಟ್ಗಳನ್ನ ನೋಡಿ ಎಪಿಸೋಡ್ ನ ಎಡಿಟ್ ಮಾಡುತ್ತೆ. ನಿಮಗೆ ಯಾರಿಗಾದ್ರೂ ಗೊತ್ತಿದೆಯಾ ಇದ್ರ ಬಗ್ಗೆ? ನಿಮ್ಗೊಂದು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ, ಇದು ಸತ್ಯ. ಪ್ರೋಮೋದಲ್ಲಿ ಬರುವಂತಹ ಕಮೆಂಟ್ಗಳನ್ನ ನೋಡಿ ರಾತ್ರಿ ಬರುವ ಎಪಿಸೋಡ್ ನ ಎಡಿಟ್ ಮಾಡುತ್ತೆ ಬಿಗ್ ಬಾಸ್ ಟೀಮು. ಇದು ನಾನು ಹೇಳ್ತಿರುವ ಸತ್ಯ ನಿಮಗೆ. ಅದಕ್ಕೇನೆ ಕಮೆಂಟ್ಗಳು ಯಾವಾಗಾದ್ರೂ ನೀವು ಪ್ರೋಮೋಗೆ ಕಮೆಂಟ್ ಮಾಡ್ತೀರಾ ಅಂತಂದ್ರೆ ನಿನ್ನೆ ನಡೆದಂತಹ ಎಪಿಸೋಡ್ಗಳ ಬಗ್ಗೆ, ಅದೇ ರೀತಿ ಏನಾದ್ರೂ ತಪ್ಪಾಗಿದ್ರೆ ನೀವು ಕಮೆಂಟ್ ಮಾಡಿ, ಅದನ್ನ ಬಿಗ್ ಬಾಸ್ ಟೀಮ್ ನೋಡುತ್ತೆ. ನಾಳೆ ಆ ವಿಷಯದ ಬಗ್ಗೆನೆ ನಿಮಗೆ ಆಯ್ತಾ ಎಪಿಸೋಡ್ ಅಲ್ಲಿ ಬರೋ ರೀತಿ ಮಾಡುತ್ತೆ. ನೀವು ಪ್ರೋಮೋದಲ್ಲಿ ಹಾಕುವ ಒಂದೊಂದು ಕಮೆಂಟ್ಗಳು ಕೂಡ ಬಿಗ್ ಬಾಸ್ ಟೀಮ್ ಅವತ್ತು ಬರುವಂತಹ ಎಪಿಸೋಡ್ ಅಲ್ಲಿ ಅದನ್ನ ತೋರ್ಸಕ್ಕೆ ಟ್ರೈ ಮಾಡುತ್ತೆ. ಓಕೆನಾ? ಈಗ ಪ್ರೋಮೋದಲ್ಲಿ ನಾವು ಕಮೆಂಟ್ ನೋಡ್ಲೇಬೇಕು ಗುರು. ಪ್ರೋಮೋದಲ್ಲಿ ಬರೋ ಕಮೆಂಟ್ ನೋಡೋದೇ ಒಂದು ಮಜಾ ಗುರು, ಆಯ್ತಾ? ಪ್ರೋಮೋದಲ್ಲಿ ಬರೋ ಕಮೆಂಟ್ ನೋಡೋದೇ ಮಜಾ. ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಅದು. ಓಕೆ ನೋಡಿ, ಜಸ್ಟ್ 44 ಮಿನಿಟ್ಸ್ ಆಗಿದೆ. ಹತ್ತತ್ರ 50,000 ಜನ ಲೈಕ್ ಮಾಡಿದ್ದಾರೆ. ಹತ್ತತ್ರ 1.5 ಮಿಲಿಯನ್ ಅಷ್ಟು ವ್ಯೂಸ್ ಆಗಿದೆ. ಓಕೆ, ಕಮೆಂಟಿಗೆ ಬರೋಣ. ದಿ ಫ್ಲೈಟ್ಸ್ ಆಲ್ ಸೆಟ್. ಈಶಾ ಅಗ್ನಿ ಪರೀಕ್ಷೆ ಶೋನ ಕಂಟೆಸ್ಟೆಂಟ್ ಹಾಕಿದ್ದಾರೆ. ದಿ ಫ್ಲೈಟ್ಸ್ ಆಲ್ ಸೆಟ್ ಅಂದ್ರೆ ರೆಡಿ ಆಗಿದೆ ಫ್ಲೈಟ್ ಅಂದ್ರೆ ನಾನು ಹೇಳಿಲ್ವಾ, ಆಲ್ಮೋಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಿಗ್ ಬಾಸ್ ಹೌಸ್ ಫ್ಲೈಟ್ ರೂಪದಲ್ಲಿ ಇರುತ್ತೆ ಅನ್ನೋ ಒಂದು ಹಿಂಟನ್ನ ಬಿಗ್ ಬಾಸ್ ಟೀಮು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋದಲ್ಲಿ ಆ ಫ್ಲೈಟ್ ಕಾನ್ಸೆಪ್ಟ್ ತಂದಿರೋದೇ ಅದಕ್ಕೋಸ್ಕರ ಅಂತ ನನಗೆ ಗೊತ್ತಾಗ್ತದೆ. ನೀವು ಬಂದ್ರಿ ಬಾಸ್, ಬನ್ನಿ ಬನ್ನಿ, ನಾವು ಕಾಯ್ತಿದೀವಿ ಬಾಸ್, ಬನ್ನಿ. ಕುಮಾರಿ ಬಿಗ್ ಬಾಸ್ ಮನೆಗೆ ಬರಬೇಕು. 100% ಕುಮಾರಿ ಇಟ್ಕೊಂಡು ಬಿಗ್ ಬಾಸ್ ಟೀಮ್ TRP ಮಾಡುತ್ತೆ, ಇದು 100% ಸತ್ಯ. ಲ್ಯಾಂಡಿಂಗ್ ಇನ್ಸೈಡ್ ಆರ್ ಔಟ್ಸೈಡ್ ನೋಡಿ, ಲ್ಯಾಂಡಿಂಗ್ ಇನ್ಸೈಡ್ ಆರ್ ಔಟ್ಸೈಡ್, ಫಿಲ್ಲಿಂಗ್ ದ ಬ್ಲಾಂಕ್ಸ್, ತುಂಬ್ಕೊಳ್ಳಿ. ಕಿಚ್ಚ ಬಾಸ್ಗೋಸ್ಕರವಾಗಿ ನಾವು ಬಿಗ್ ಬಾಸ್ ನೋಡ್ತೀವಿ. ಎಸ್, ಗಿಲ್ಲಿ ನಟ ತೋಪೆ ಬಿಡಿ. ಕಿಚ್ಚ ಬಾಸ್ಗೋಸ್ಕರ ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಾ ಹೇಳಿ, ಕಮೆಂಟ್ ಮಾಡಿ ನನಗೆ. ಎಕ್ಸೈಟೆಡ್ ಟು ಸಿ ಕಿಚ್ಚ. ಎಸ್, ಕಿಚ್ಚು ನೋಡಿದ ತಕ್ಷಣ ಅಪ್ಪ ಪೈಲಟ್ ಡ್ರೆಸ್ ಹಾಕೊಂಡು ಆಯ್ತಾ, ಬ್ಲಾಕ್ ಶೂಟು, ಬ್ಯಾಡ್ಜ್ ಆಯ್ತಾ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಬ್ಯಾಡ್ಜ್ ಗುರು. ಕಿಚ್ಚ ಸಾಕತ್ತ ಕಾಣ್ತಿದ್ರು ಗುರು. ವೇಟಿಂಗ್ ಬಾಸ್. ಎಸ್, ಕಿಚ್ಚ ಸುದೀಪ್ ಸರ್ ಅವ್ರಿಗೆ ವೇಟ್ ಮಾಡ್ತಾರೆ. ವೇಟಿಂಗ್ ಫಾರ್ ಕ್ಯಾಪ್ಟನ್ ಕಿಚ್ಚ. ವೇಟಿಂಗ್ ಸ್ಯಾಟರ್ಡೆ ಸಂಡೇ ಕಿಚ್ಚ ಬಾಸ್ ಎಪಿಸೋಡ್. ಹೌದು, ವಾರದ ಕತೆ ಕಿಚ್ಚನ ಜೊತೆ. ಕಿಚ್ಚನ ಪಂಚಾಯಿತಿಗೆ ಯಾರ್ಯಾರು ವೇಟ್ ಮಾಡ್ತಿದ್ದೀರಾ? ಕಿಚ್ಚನಿಗಾಗಿ ಬಿಗ್ ಬಾಸ್ ನ ನೋಡೋದಷ್ಟೇ. ಗಿಲ್ಲಿ ಗೋ ಬಿಗ್ ಬಾಸ್, ಒನ್ ಅಂಡ್ ಓನ್ಲಿ ಗಿಲ್ಲಿ ನಟ. ಈ ಸಾರಿ ಕುಮಾರಿ ಸಲುವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ನೋಡ್ತೀವಿ ಅನ್ನೋರು ಲೈಕ್ ಮಾಡಿ. 100% ಕುಮಾರಿನ ಇಟ್ಕೊಂಡು ಬಿಗ್ ಬಾಸ್ ಟೀಮ್ TRP ಮಾಡ್ಲಿಲ್ಲ, ಕುಮಾರಿನ ಕೊನೆ ತನಕ ತರ್ಲಿಲ್ಲ. ಕುಮಾರಿಯಿಂದ ಇಡೀ ಸೋಷಿಯಲ್ ಮೀಡಿಯಾನೇ ನೆಕ್ಸ್ಟ್ ಲೆವೆಲ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮಾಡುತ್ತೆ. ನೀವು ನೋಡ್ತಾ ಇರಿ. ಗಿಲ್ಲಿಗೆ ಎಷ್ಟು ಹೈಪ್ ಸಿಕ್ತು, ಕುಮಾರಿಗೂ ಅಷ್ಟೇ ಹೈಪ್ ಸಿಗುತ್ತೆ. ಇದನ್ನ ಬರ್ದಿಟ್ಕೊಳ್ಳಿ. ನಾನು ಬಿಗ್ ಬಾಸ್ ಗೊತ್ತಿರೋದ್ರ ಹೇಳ್ತಾ ಇದ್ದೀನಿ. ಕುಮಾರಿ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಒಬ್ಳಾಗಿ ನಿಲ್ಲಿಲ್ಲ ಅಂತಂದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊಂತೀನಿ. ಬಿಗ್ ಬಾಸ್ ಬರ್ತಿದ್ದಾರೆ, ರೆಡಿ ಮಾಡ್ಕೊಳ್ಳಿ ಸೆಲೆಬ್ರೇಷನ್ ಮಾಡಕ್ಕೆ. ಕಿಚ್ಚ ಬಾಸ್ ಸೆಪ್ಟೆಂಬರ್ 2 ಕಿಚ್ಚ ಬಾಸ್ ಅವರ ಬರ್ತ್ಡೇ. ಸೆಪ್ಟೆಂಬರ್ 6 ಬಿಗ್ ಬಾಸ್ ಕನ್ನಡ ಸೀಸನ್ 13 ಡಬಲ್ ಧಮಾಕ. ಕಿಚ್ಚ ಸುದೀಪ್ ಸರ್ ಅವರಿಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಳೋಣ. ಅದೇ ರೀತಿ ಸೆಪ್ಟೆಂಬರ್ 6 ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ವೆಲ್ಕಮ್ ಹೇಳೋಣ ಅಂತೀನಿ. ಬೆಂಕಿ ಬಾಸ್, ಬಾಕ್ಸ್ ಆಫೀಸ್ ಬಾದಶಾ ಕಿಚ್ಚ ಬಾಸ್. ದಿ ಲಯನ್ ಇಸ್ ಬ್ಯಾಕ್. ವೈಟಿಂಗ್ ಫಾರ್ ಬಾಸ್ ಕಿಚ್ಚ ಕಿಚ್ಚ ಕಿಚ್ಚ. ಬಿಗ್ ಬಾಸ್ 13 ಜೈ ಕಿಚ್ಚ ಬಾಸ್. ಆರ್ ಯು ವೈಟಿಂಗ್ ಫಾರ್ ಕಿಚ್ಚನ ಪಂಚಾಯಿತಿ? ಎಸ್.
ಏನ್ ಪ್ರೋಮೋ ಮಾಡಿದೀರ ಗುರು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಓ ಮೈ ಗುಡ್ನೆಸ್, ಸಾಕತ್ತಾಗಿದೆ ಪ್ರೋಮೋ. ದಯವಿಟ್ಟು ಒಳ್ಳೆ ಕಂಟೆಸ್ಟೆಂಟ್ಗಳನ್ನ ಕರೆಸಿ. ಈ ಕಾಮನರ್ಗಳು ಯಾರು ಹೇಳುವಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಕಾಣಿಸ್ತಾ ಇಲ್ಲ. ಕಾಮನ್ ಮ್ಯಾನ್ ಇದೊಂದು ಬಿಗ್ ಅಪ್ಡೇಟು, ದಯವಿಟ್ಟು ಇದ್ರ ಮಾತು ಮಾಡ್ಕೊಳ್ಳಿ. ಅಗ್ನಿ ಪರೀಕ್ಷೆ ಶೋ ಇಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಿರೋರು 3 ಕಂಟೆಸ್ಟೆಂಟ್ಗಳು ಮಾತ್ರ. ಇದನ್ನ ಬರ್ದಿಟ್ಕೊಳ್ಳಿ. 3 to 4 ಅಷ್ಟೇ, 3 to 4 ಕಂಟೆಸ್ಟೆಂಟ್ಗಳು ಕಾಮನ್ ಮ್ಯಾನ್ಗಳು ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಿರೋದು. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಬಾಸ್ ಕಿಚ್ಚ ಸುದೀಪ್ ಸರ್. ನಿಮಗೆ ತುಂಬಾ ಜನ ಈ ಪ್ರೋಮೋದಲ್ಲಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹಾಕಿದ್ದಾರೆ. ವಿ ಲವ್ ಯು ಸರ್. ವೇಟಿಂಗ್ ಕಿಚ್ಚ ಇಸ್ ಬ್ಯಾಕ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಕಿಚ್ಚನ್ ನೋಡಕ್ಕೆ ಕಾಯ್ತಾ ಇದೀವಿ. ಬಾಸ್ ಇಸ್ ಬ್ಯಾಕ್. ಬಾಸ್ ಬ್ಯಾಕ್ ಟು ರೂಲ್ ಸ್ಮಾಲ್ ಸ್ಕ್ರೀನ್. ಎಸ್, ಬಿಗ್ ಬಾಸ್ ಬಂದ ಮೇಲೆ, ಕಿಚ್ಚ ಸುದೀಪ್ ಬಂದ ಮೇಲೆ ಬೇರೆ ರಿಯಾಲಿಟಿ ಶೋಗಳಿಗೆ ಜಾಗನೇ ಇಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಮಿಂಗ್. ಯಾರೆಲ್ಲ ಬಿಗ್ ಬಾಸ್ ಫ್ಯಾನ್ಸ್ ಇಲ್ಲಿದ್ದೀರಾ, 100% ನಾನು ಕೂಡ ಫ್ಯಾನ್ಸ್. ಒನ್ ಅಂಡ್ ಓನ್ಲಿ ಕಿಚ. ವಿ ವಿಲ್ ಮಿಸ್ ಯು. ಗಿಲ್ಲಿನ ಮಿಸ್ ಮಾಡ್ತಾ ಇದಾರಂತೆ. ಐ ಆಮ್ ವೇಟಿಂಗ್ ಬಿಗ್ ಬಾಸ್ ಓನ್ಲಿ ಫಾರ್ ಅವರ್ ಕಿಚ ಬಾಸ್ ಕಿಚ ಬಾಸ್. ಎಲ್ಲ ಕಿಚ್ಚ ಬಾಸ್ ಅವ್ರ ಬಗ್ಗೆ ಹೇಳಿದ್ರೆ ಪ್ರೋಮೋ ಮಾತ್ರ ಸೈಕ್ ಆಗಿದೆ ಗುರು. ಪ್ರೋಮೋ ಮಾತ್ರ ಸೈಕ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಫ್ಲೈಟ್ ಅಲ್ಲಿ ಆಯ್ತಾ ಪೈಲಟ್ ಆಗಿರುವಂತಹ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಹೇಳ್ತಿರುವ ಡೈಲಾಗ್ಸ್, ಆ ಮಾಸ್ ಎಂಟ್ರಿ, ಅಯ್ಯೋ ಗುರು, ಒಂದಕ್ಕಿಂತ ಒಂದು ನೆಕ್ಸ್ಟ್ ಆರ್ಡಿನರಿ. ನಾನು ನೋಡಿದ ಉತ್ತಮ ಪ್ರೋಮೋ ಇದು. ಸೂಪರ್. ಅಂದ್ರೆ 12 ಸೀಸನ್ ಅಲ್ಲಿ ಬಂದಂತಹ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋಗಿಂತ ಈ ಪ್ರೋಮೋ ಮಾಸ್ ಅಲ್ಲಿ ಇದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನೋಡ್ತಾ ಇದೀರಲ್ವಾ ಹಿಂದ್ಗಡೆ, ಸೇಮ್ ಆ ಲುಕ್ ಅಲ್ಲಿ ಇದೆ. ಫ್ಲೈಟ್ ರೆಡಿ, ಟೇಕ್ ಆಫ್, ಡೆಸ್ಟಿನೇಷನ್ ಓನ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13. ಕುಮಾರಿ ಈ ಬಾರಿ ಲೇಡಿ ವಿನ್ನರ್ ಆಗ್ತಾರೆ. 100% ಆಗುವ ಎಲ್ಲಾ ಲಕ್ಷಣಗಳಿಗೂ ಇದೆ. ನನಗೆ ಬಿಗ್ ಬಾಸ್ ಬಗ್ಗೆ ನಾಲೆಡ್ಜ್ ಇರತ್ತೆ, ನಿಮಗೆ ಹೇಳ್ತಾ ಇದ್ದೀನಿ, ನೀವು ಹೆಂಗ್ ಬೇಕಾದ್ರೂ ತಿಳ್ಕೊಳ್ಳಿ. ಕುಮಾರಿನ ನಿಜವಾಗ್ಲೂ ಒಂದ್ ಹಂತಕ್ಕೆ ತಗೊಂಡೋಗುತ್ತೆ ಬಿಗ್ ಬಾಸ್ ಟೀಮ್. ಐ ಆಮ್ ವೆರಿ ಎಕ್ಸೈಟೆಡ್. ಎಸ್, ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಬಿಗ್ ಬಾಸ್ ಕನ್ನಡ ಸೀಸನ್ 13. ಓಕೆ, ತುಂಬಾ ಪ್ರೋಮೋದಲ್ಲಿ ಕಮೆಂಟ್ಸ್ ಇದಾವೆ. ನಾನು ಯಾಕೆ ಈ ಕಮೆಂಟ್ಸ್ ಓದೋದು ಗೊತ್ತಾ? ಬಿಗ್ ಬಾಸ್ ಪ್ರೋಮೋ ಎಷ್ಟು ಮುಖ್ಯನೋ ಕಮೆಂಟ್ ಕೂಡ ಅಷ್ಟೇ ಮುಖ್ಯ. ನಿಮಗಿದು ಗೊತ್ತಿಲ್ಲ, ನನಗೆ ಬಿಗ್ ಬಾಸ್ ಬಗ್ಗೆ ಗೊತ್ತು. ಬಿಗ್ ಬಾಸ್ ಪ್ರೋಮೋ ಕೆಳಗಡೆ ಹಾಕುವ ಒಂದೊಂದು ಕಮೆಂಟ್ ಅನ್ನು ಕೂಡ ಬಿಗ್ ಬಾಸ್ ಟೀಮ್ ಓದುತ್ತೆ. ಅದಕ್ಕೇನೆ ತುಂಬಾ ಆಯ್ತಾ ಎಕ್ಸ್ಟ್ರಾರ್ಡಿನರಿ ಕಮೆಂಟ್ಸ್ ಹಾಕಿ, ಸಖತ್ತಾಗಿರೋ ಕಮೆಂಟ್ಸ್ ಹಾಕಿ. ಕಂಟೆಸ್ಟೆಂಟ್ಗಳ ಬಗ್ಗೆ ನೀವ್ ಏನಾದ್ರೂ ಹೇಳ್ಕೋಬೇಕು ಅಂತಿದ್ರೆ, ಕಂಟೆಸ್ಟೆಂಟ್ಗಳ ಬಗ್ಗೆ ಏನಾದ್ರೂ ನಿಮ್ ಮನ್ಸಲ್ಲಿ ಇದ್ರೆ, ಅವ್ರ ತಪ್ಪು ಅನ್ಸಿದ್ರೆ, ಅವ್ರ ಕನ್ನಿಂಗ್ ಅನ್ಸಿದ್ರೆ, ಅವ್ರನ್ನ ಯಾರಾದ್ರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸಿದ್ರೆ, ಏನಾದ್ರೂ ಗೇಮ್ ಅಲ್ಲಿ ರಾಂಗ್ ಆಗಿದ್ರೆ, ಗೇಮ್ ಅಲ್ಲಿ ಫೇಕ್ ಆಗಿದ್ರೆ, ಆಯ್ತಾ ಗೇಮ್ ಅಲ್ಲಿ ಚೀಟಿಂಗ್ ನಡೆದಿದ್ರೆ, ದಯವಿಟ್ಟು ಪ್ರೋಮೋ ಕೆಳಗಡೆ ಕಮೆಂಟ್ ಮಾಡಿ. ಅದನ್ನ ಬಿಗ್ ಬಾಸ್ ಟೀಮ್ ನೋಡುತ್ತೆ. ಅದನ್ನ ಸರಿಪಡಿಸಕ್ಕೆ ನೆಕ್ಸ್ಟ್ ಒಂದು ಎಪಿಸೋಡ್ ಅಲ್ಲಿ ಅದನ್ನ ಹೇಗೋ ಒಂದು ಆಯ್ತಾ ಎಡಿಟ್ ಮಾಡಿ ನಿಮ್ ಮುಂದೆ ತರಕ್ ನೋಡುತ್ತೆ. ಒಟ್ಟಾರೆಯಾಗಿ ಕಿಚ್ಚ ಸುದೀಪ್ ಸರ್ ಅವರ ಪ್ರೋಮೋ ನೋಡಿದೆ. ಈ ಒಂದು ಪ್ರೋಮೋ ನಿಜವಾಗ್ಲೂ ಕೂಡ ಸಖತ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ತುಂಬಾ ಖುಷಿ ಆಗಿದೆ. ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ 13. ನಿಮ್ಮ ಈ 3.5 ತಿಂಗಳ ಈ ಪಯಣದಲ್ಲಿ ನನ್ನ ಜೊತೆ ನೀವಿರಿ. ನನ್ನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನಾನು ಏನಾದ್ರು ತಪ್ಪಾಗಿ ಹೇಳಿದ್ರೆ ಹೇಳಿ, ತಿದ್ದುಕೊಳ್ಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ 18 ಕಂಟೆಸ್ಟೆಂಟ್ಗಳ ಆಯ್ತಾ ಜಾತಕನೇ ನಿಮ್ ಮುಂದೆ ತಂದಿರ್ತೀನಿ. ಬಾಯ್.